ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಅಂಗಡಿ ಹಾಕಿದ್ದಾರೆ. ದುರ್ಗಾಂಬಿಕಾ ಜಾತ್ರೆ ಪ್ರಯುಕ್ತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಸಾಮಾನ ಅಂತ. ಶೋಕೇಸ್ ಗಿಡಕ್ಕೆ ಲೋಟ ಟೀ ತುಂಬಾ ಚೆನ್ನಾಗಿದೆ ನೋಡಿ. ಹೂವಿನ ಗಿಡ ಬೆಳೆಸೋಕೆ ನೋಡಿ ಇದು. ಈಗ ಒಳಗೆ ಹೋಗೋಣ ನೋಡಿ ಫ್ರೆಂಡ್ಸ್. ಗಡಿಯಾರ, ಚಮಚ, ಬಾಚಣಿಕೆ ಏನೆಲ್ಲ ಸಾಮಾನು ಇದೆ ನೋಡಿ. ನೋಡಿ ಜುಮ್ಕಿ, ಕ್ಲಿಪ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ನೋಡಿ ಬಟ್ಟೆ, ಡ್ರೆಸ್ಗಳು ಈಗ ಹಾಕಿದ್ದಾರೆ ನೋಡಿ. ನೋಡಿ ಡ್ರೆಸ್ ಚೆನ್ನಾಗಿದೆ. ಒಂದೊಂದು ಡ್ರೆಸ್ ಮೇಲೆ ಚೀಪ್ ಆಗಿ 200-250 ರೂಪಾಯಿ ಇದೆ ನೋಡಿ. ನೋಡಿ ಇಲ್ಲಿ ಬ್ಯಾಡ್ಶೀಟು, ತೋರಣ, ಬಾಗಿಲಿಗೆ ಅವೆಲ್ಲ ಇದೆ ನೋಡಿ. ನೋಡಿ ಯಾವ ಥರ ಚೆನ್ನಾಗಿ ಡ್ರೆಸ್ಗಳನ್ನೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ದಾವಣಗೆರೆ ನೋಡಿ ಪ್ರತಿಯೊಂದು ಹಾಕಿದ್ದಾರೆ. ದಾವಣಗೆರೆ ದುರ್ಗಾಂಬಿಕಾ ದೇವಿ ಜಾತ್ರೆ ಪ್ರಯುಕ್ತವಾಗಿ ನೋಡಿ. ಕಾಟನ್ ತುಂಬಾ ಚೆನ್ನಾಗಿದೆ ನೋಡಿ. ಹಲಟಿ ಬ್ಯಾಗ್ಸ್, ಡ್ರೆಸ್ ನೋಡಿ, ಮನೆ ಉಪಯೋಗ ಸಾಮಾನುಗಳು. ನೋಡಿ ಕೇರಳದ ವಿಶೇಷ ಹಲ್ವಾ. ನೋಡಿ ಈ ಚೆನ್ನಾಗಿದೆ. ಚಪ್ಪಲ್ಸ್, ಜಾಮಿಟ್ರೀಸ್, ಮಕ್ಕಳಿಗೆ ಬೇಕಾಗಿರೋ ಸಾಮಾನ್ಸ್ ಎಲ್ಲ ಇದೆ ನೋಡಿ. ಮನೆ ಅಡುಗೆ ಸಾಮಾನುಗಳು, ಪ್ರತಿಯೊಂದು ಹೆಣ್ಮಕ್ಳು ಸಾಮಾನ್ಸ್. ಅಣ್ಣ ಇನ್ನು ಎಷ್ಟು ದಿನ ಇರ್ತೀರಣ್ಣ ನೀವು? ಇನ್ನು ಎಷ್ಟು ದಿನ ಇರ್ತೀರಿ? ಇವತ್ತೇ ಲಾಸ್ಟಾ? 20 ಡೇ ಇರ್ತೀರ? ಓಕೆ ನೋಡಿ 20 ಡೇ ಇರ್ತಾರಂತೆ. ಇಷ್ಟು ದಿನ ಯಾರೇ ಬರಬೇಕಾದ್ರೂ ದಾವಣಗೆರೆ ಡಿಸ್ಟಿಕ್ನಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಕುರ್ಕುರಿ ಸುಸ್ತಾಗಿದೆ ನೋಡಿ. ಯಾರೇ ಬೇಕಿದ್ದರೂ ಕುರ್ಕುರೆ ಬಂದು ತೊಗೊಂಡು ಹೋಗ್ಬೋದು. ತೂಕದ ಲೆಕ್ಕ ಕೊಡ್ತಾರೆ. ಮಸಾಲೆ, ಹೆಣ್ಮಕ್ಳು ಪ್ಯಾಂಟ್ಸ್ಗಳು, ಚಪ್ಪಲ್ಸ್, ಟಾಟಾ ಹಾಕ್ತಾಯಿದ್ದಾರೆ ನೋಡಿ. ಟಾಟಾ
ಪರ್ಸು, ಡ್ರೆಸ್ಸು ನೋಡಿ, ಟವಲ್ಸು, ಮನೆಗೆ ಬೇಕಾದ ಸಾಮಾನುಗಳು ಪ್ರತಿಯೊಂದು ಇದೆ ನೋಡಿ. ಪ್ಯಾಂಟು, ಶರ್ಟು, ನೈಟ್ ಡ್ರೆಸ್ಸು, ಚೂಡಿದಾರ್, ನೋಡಿ ಏನೆಲ್ಲ ಇದೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಡ್ರೆಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಸೋಕೇಸಿಗೆ ಬೇಕಾಗಿರೋ ಸಾಮಾನುಗಳು ನೋಡಿ. ನೋಡಿ ಬೆಡ್ಶೀಟ್ ಸೋಕೇಸಿಂದು ನೋಡಿ. ಮತ್ತೆ ಈ ಕಡೆ ಸೈಡು ಚನ್ನಪಟ್ಟಣ ಗೊಂಬೆ ತಯಾರಿಕರ ನೋಡಿ. ಚನ್ನಪಟ್ಟಣ ಗೊಂಬೆ, ಕರ್ನಾಟಕ ನಂಬರ್ 1 ಟೋಲ್ ಚನ್ನಪಟ್ಟಣ ನೋಡಿ. ಗೊಂಬೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ಮೊಬೈಲ್ ಕವರ್ಸ್ಗಳು, ಅಪ್ಪು ಮಸಾಲೆ ನೋಡಿ. ಏನು ಮಾಡ್ತಿದ್ದೀರಲ್ಲ ಅಣ್ಣ? ಗೋಬಿ ಪರೋಟ ಮಾಡ್ತಾ ಇದ್ದಾರೆ ನೋಡಿ. यूट्यूब नहीं, यूट्यूब पे नहीं है। ओके उधर वो देयर इज उसका नहीं। ओके ओके। स्वीट लेमन, स्वीट मैंगो स्लाइस। इसका ತೆಗಿಗ ಇದ್ರೆ ಅಂತ ಇಲ್ಲೇ ಇದೀನಿ. ಶೂ ಫೋನ್ ಮಾಡ್ತೀನಿ ನಾನು. ನೋಡಿ ಮಣೇಸು, ರಂಗೋಲೀಸು, ಗೊಂಬೆಸು, ಲತೋಡಿ ಮಣೆ ನೋಡಿ ಏನೆಲ್ಲ ಇದೆ. ಇಲ್ಲಿಗೆ ದುರ್ಗಾಂಬಿಕಾ ಜಾತ್ರೆ ಅಂಗಡಿ ಹೈಸ್ಕೂಲ್ ಫೀಲ್ಡ್ ಹತ್ರ ಹಾಕಿದ್ದಾರೆ. ಯಾರೇ ಬೇಕಾದರೂ ಬಂದು ತಗೋಬೋದು. ಇನ್ನು ಜಾತ್ರೆ ಮುಗಿಯೋವರೆಗೂ ಇರ್ತಾರೆ. ಥ್ಯಾಂಕ್ ಯು.